ಎಕ್ಸ್ಪ್ಲೋರ್ ಕರ್ನಾಟಕ ಅಲ್ಲಿ ಇವತ್ತುವರೆಗೂ ತುಂಬ ಪ್ಲೇಸ್ಗಳೆಲ್ಲ ನೋಡಿದ್ವಿ. ಬೆಟ್ಟಗಳು ನೋಡಿದ್ವಿ, ಬಿಸಿಲು ನೋಡಿದ್ವಿ, ಚಳಿನೂ ನೋಡಿದ್ವಿ. ಅದೇ ಥರ ಇವಾಗ ಸಮ್ಮರ್ ಸೀಸನ್ನ ಫುಲ್ ಕಂಪ್ಲೀಟ್ ಮಾಡಿ ಇವಾಗ ರೈನಿ ಸೀಸನ್ಗೆ ಎಂಟ್ರ್ ಆಗಿದ್ದೀವಿ. ಎಂಟ್ರ್ ಆಗಿದ ತಕ್ಷಣ ನಾವು ಶಿವಮೊಗ್ಗ ಡಿಸ್ಟಿಕಲ್ಲಿ ನೀವು ತುಂಗಾ ಕೇಳಿರ್ಬೋದು. ಹಾಗೇನೆ ನಾವಿವಾಗ ಭದ್ರಾವತಿಗೆ ಹೋಗಿ ಭದ್ರಾ ನದಿಗೆ ಹೋಗಿ ಸೇರ್ತಾ ಇದ್ದೀವಿ. ಸೊ ತುಂಬ ದೊಡ್ಡ ಡ್ಯಾಮು. ಆದರೆ ಒಂದು ಚೇಂಜಸ್ ಏನಪ್ಪ ಅಂತಂದರೆ ನಾವು ಬ್ಯಾಕ್ ವಾಟರ್ಸ್ಗೆ ಹೋಗ್ತಾ ಇದ್ದೀವಿ. ಸೊ ಬ್ಯಾಕ್ ವಾಟರ್ಸ್ಗೆ ನಮ್ಮ ಎಂಟ್ರಿ. ಆಮೇಲೆ ನಮ್ಮ ಟೀಮಲ್ಲೂ ಏನೋ ಒಂದು ಚೇಂಜಸ್ ಇದೆ. ಏನು ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಲ್ಲ. ಸೊ ಅಂಕಿತಾ ಬದಲು ಅಶ್ವಿನಿ ಅನ್ನೋರು ಎಂಟ್ರಿ ಆಗಿದ್ದಾರೆ. ನಾವಿವಾಗ ಭದ್ರಾವತಿ ಬ್ಯಾಕ್ ವಾಟರ್ಸ್ಗೆ ಹೋಗ್ತಾ ಇದ್ದೀವಿ. ಭದ್ರಾವತಿ ಬ್ಯಾಕ್ ವಾಟರ್ ಅಲ್ಲ ಇವರು, ಭದ್ರಾ ರಿಸರ್ವಾಯರ್ ಬ್ಯಾಕ್ ವಾಟರ್. ಭದ್ರಾ ರಿಸರ್ವಾಯರ್ ಬ್ಯಾಕ್ ವಾಟರ್ಸ್ ನಾವು ಇವಾಗ ಹೋಗ್ತಾ ಇದ್ದೀವಿ. ಚಿಕ್ಕಮಂಗ್ಳೂರ್ ಒಂದು ಬ್ಯೂಟಿಫುಲ್ ಆಗಿರೋ ಡಿಸ್ಟ್ರಿಕ್ಟ್. ಇಲ್ಲಿನ ತುಂಬಾ ಫೇಮಸ್ ಭದ್ರಾ ಬ್ಯಾಕ್ ವಾಟರ್ಸ್ ಕಡೆಗೆ ನಾವಿವತ್ತು ಹೊರಟಿದೀವಿ. ಮಾರಿದಿಬ್ಬಕ್ಕೆ ಹೋಗ್ತಾ ದಾರಿಲಿ ನಮ್ ಬಾಯ್ಸ್ ಅಂಡ್ ಗರ್ಲ್ಸ್ ಗೆ ಇಬ್ರು ಚಿಕ್ಕ ಮಕ್ಳು ಲಿಫ್ಟ್ ಕೇಳಿದ್ರು. ತಟ್ಟಂತ ನಮ್ ಹುಡುಗರು ಅವರ ಬೈಕ್ ಮೇಲೆ ಕೂರಿಸ್ಕೊಂಡು ಮಕ್ಕಳ ಹತ್ರ ಈ ಜಾಗದ ಬಗ್ಗೆ ಡೀಟೇಲ್ಸ್ ಕೂಡ ಕೇಳಿದ್ರು. ಮಕ್ಕಳನ್ನ ಡ್ರಾಪ್ ಮಾಡಿ ಮುಂದಕ್ಕೆ ಹೋಗ್ತಿರುವಾಗ ಅಲ್ಲೇ ಇದ್ದ ಕೆಸರಿನಲ್ಲಿ ಚೇತನ್ ಬೈಕ್ ಸಿಕ್ಕಾಕೊಳ್ತು. ಕೊನೆಗೂ ನಾವು ಭದ್ರಾ ಬ್ಯಾಕ್ ವಾಟರ್ಸ್ ನ ರೀಚ್ ಆಗೇ ಬಿಟ್ವಿ. ಸದ್ಯಕ್ಕೆ ನಾವು ಉಂಬ್ಳೆ ಬೈಲೂಲಿದ್ದೀವಿ. ಮತ್ತೆ ನಾವು ಭದ್ರಾವತಿ ರಿಸರ್ವಾಯರ್ ನ ಬ್ಯಾಕ್ ವಾಟರ್ಸ್ಗೆ ಬಂದಿದ್ದೀವಿ. ಸಕ್ಕತ್ತಾಗಿದೆ. ಭದ್ರಾ ನದಿ ಇದು ಹುಟ್ಟೋದು ವೆಸ್ಟರ್ನ್ ಘಾಟ್ಸ್ ನ ಕುದುರೆಮುಖ ಹತ್ರ ಇರೋ ಗಂಗಾ ಮೂಲದಿಂದ. ಆ ಕಡೆ ಫುಲ್ ಸ್ಟ್ರೆಚ್ ನೀರಿದೆ. ಇಂತೂ ನನ್ನ ಫಸ್ಟ್ ಲೊಕೇಶನ್ ಆಸಮ್ ಆಗಿದೆ. ಮುಂದೆ ಭದ್ರಾ ನದಿ ಶಿವಮೊಗ್ಗದ ಹತ್ರ ಇರೋ ಕೂಡ್ಲಿಯಲ್ಲಿ ತುಂಗಾ ನದಿನ ಸೇರಿ ತುಂಗಭದ್ರಾ ಅನ್ಸ್ಕೊಳ್ಳುತ್ತೆ. ಈ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಅಲ್ಲಿ ಏನು ಅಂದ್ರೆ ಅಲ್ಲಿರುವಂತ ಮೌಂಟೇನ್ಸ್ ಅಲ್ಲಿ ತುಂಬಾ ಗಾಳಿ ಬರೋದ್ರಿಂದ ಪ್ಲೇನ್ ಗ್ರಾಸ್ ಲ್ಯಾಂಡ್ ಮೌಂಟೇನ್ಸ್ ಇರೋದು. ಸೊ ಅದೇ ಸೀರೀಸು ಇಲ್ಲಿಗೆ ನಮಗೆ ಕಾಣಿಸ್ತಾ ಇರೋದು. ಅದ್ರ ಕತೆ ಆಗಿರ್ಲಿ ಬಿಡಿ, ನಾವಂತೂ ರೈಟ್ ನಾವಿರೋದು ಉಂಬ್ಳೆ ಬೈಲು ವಿಲೇಜ್ ಹತ್ರ ಇರೋ ಮಾರಿದಿಬ್ಬದಲ್ಲಿ. ಉಂಬ್ಳೆ ಬೈಲಿನ ಬಗ್ಗೆ ಇನ್ನೂ ರಿಸರ್ಚ್ ಮಾಡಿ ನಾವು ತಿಳ್ಕೊಳ್ಳೋದೇನಂದ್ರೆ ಇದೆಲ್ಲ ಕೂಡ ಭದ್ರಾ ಟೈಗರ್ ರಿಸರ್ವ್ಗೆ ಸೇರುತ್ತೆ ಈ ಜಾಗ. ಸೊ ಹಾಗಾಗಿ ಇಲ್ಲಿ ಹುಲಿಗಳು ಕೂಡ ಇದೆ. ತೀರ್ಥಹಳ್ಳಿ ತಾಲೂಕ್ನ ಒಂದು ಸಣ್ಣ ಹಳ್ಳಿ ಇದು. ಶಿವಮೊಗ್ಗ ಚಿಕ್ಕಮಂಗ್ಳೂರ್ ಬಾರ್ಡರ್ ಕೂಡ ಇಲ್ಲೇ ಇರೋದು. ಇನ್ನು ಈ ಮಾರಿದಿಬ್ಬದ ಮೇಜರ್ ಬೆನಿಫಿಟ್ಸ್ ಏನು ಅಂತ ಅಂದ್ರೆ ಈ ಬ್ಯಾಕ್ ವಾಟರ್ ನ ಇರಿಗೇಷನ್, ಹೈಡ್ರೋ ಪವರ್ ಜನರೇಷನ್, ಡ್ರಿಂಕಿಂಗ್ ವಾಟರ್ ಸಪ್ಲೈ ಮತ್ತೆ ಇಂಡಸ್ಟ್ರಿಯಲ್ ಪರ್ಪಸಸ್ ಗೆ ಉಪಯೋಗಿಸ್ತಾರೆ. ಪ್ರತಿಯೊಂದು ನೋಡಬಹುದು ನೀವು, ಮರಗಳು ಇಲ್ಲಿರೋದೆಲ್ಲ ತುಂಬಾನೇ ಆರ್ಟಿಸ್ಟಿಕ್ ಆಗಿದೆ. ಐ ಆಮ್ ಶೋರ್ MF ಹುಸೇನ್ ಏನಾದ್ರು ಇವಾಗ ಬದುಕಿದ್ರೆ ಅವ್ರು ಈ ಒಂದು ಟ್ರೀನ ಇಟ್ಕೊಂಡು ಪೇಂಟಿಂಗ್ ಅಂತೂ ಖಂಡಿತ ಮಾಡಿರೋರಲ್ಲ. ಕಾಡಲ್ಲಿ ಇದ್ದಿದ್ದ ಮರಗಳಿದೆಲ್ಲ ಸೊ ಡ್ಯಾಮ್ ಕಟ್ಟಿದ ಮೇಲೆ ನೀರ್ ಬರಕ್ ಶುರು ಆಯ್ತಿಲ್ಲ. ಸೊ ಹಾಗಾಗಿ ನೀರಿಂದ ನಾಶ ಆಗಿರೋ ಕಾಡು. ಸುತ್ತಮುತ್ತ ಒಣಗೋಗಿರೋ ಮರಗಳು, ದಾರಿಯಲ್ಲಿ ಕಪ್ಪೆ ಚಿಪ್ಪುಗಳು, ದೂರದಲ್ಲಿ ಕಾಣಿಸುವಂತ ಥಿಕ್ ಫಾರೆಸ್ಟ್ ಇವೆಲ್ಲ ಕಾಮನ್ ಆಗಿದ್ರೆ ಈ ಜಾಗಕ್ಕಿರೋ ಮೇಜರ್ ಡಿಫರೆನ್ಸ್ ಏನ್ ಗೊತ್ತಾ? ಲಿಂಗನಮಕ್ಕಿ ರಿಸರ್ವಾಯರ್ ಅಲ್ಲಿ ಲಾಂಚ್ ಫೆಸಿಲಿಟಿ ಇದೆ. ಆದ್ರೆ ಇಲ್ಲಿ ನೀವು ಒಂದಡದಿಂದ ಇನ್ನೊಂದಡಕ್ಕೆ ತಲುಪಬೇಕಂದ್ರೆ ತೆಪ್ಪಾದಲ್ಲೇ ಹೋಗ್ಬೇಕು. ಈ ಕಾಡಲ್ಲಿ ಒಂದು ವಿಶೇಷವಾದ ದೇವಸ್ಥಾನ ಕೂಡ ಇದೆ. ಅಲ್ಲಿಗೆ ಯಾರಿಗೂ ಹೋಗಕ್ಕಾಗಲ್ಲ, ಯಾಕಂದ್ರೆ ಅದು ಸಾಮಾನ್ಯವಾದ ದೇವಸ್ಥಾನ ಅಲ್ಲ. ಬಂಗಾರದ ಗುಡಿ ಇದೆಯಂತೆ. ಬಂಗಾರದ ಗುಡಿ ಇದೆಯಂತೆ. ಸೊ ಬಂಗಾರದ ಗುಡಿಗೆ ಇದುವರೆಗೂ ಯಾರು ಹೋಗಿಲ್ಲ ಅಂತ ಹೇಳ್ತಾನೆ. ಬಟ್ ಮಂಜುನಾಥ್ ಆ ಚಿಕ್ಕ ಹುಡುಗನ ಕೇಳಿದೆ, ನಿಂಗೆ ಹೆಂಗ್ ವಿಷಯ ಗೊತ್ತಾಯ್ತು ಅಂತ. ಸೊ ಅವಾಗ ಹೇಳಿದ್ರು ನಮ್ಮ ತಾತ ಇರ್ಬೇಕಾದ್ರೆ ಅಲ್ಲಿ ಹೋಗಿದಾರಂತೆ. ಅಂಡ್ ಆ ಬಂಗಾರದ ಗುಡಿನ ಕಾಯ್ತಿರೋದು ಸರ್ಪ. ಹೌದಾ? ಸೊ ನಾಗ ಸರ್ಪ ಅಲ್ಲಿ ಒಂದು ಬಂಗಾರದ ಗುಡಿನ ಕಾಯ್ತಿದ್ಯಂತೆ. ಒಟ್ನಲ್ಲಿ ಈ ಜಾಗ ಮೈಥಾಲಜಿ ಮತ್ತೆ ಸೆರೆನಿಟಿಯ ಮಿಕ್ಸ್ಚರ್ ಅಂತಾನೆ ಹೇಳ್ಬೋದು. ಈ ಬ್ಯಾಕ್ ವಾಟರ್ಸ್ ಫಿಶಿಂಗ್ ಕೂಡ ತುಂಬಾ ಫೇಮಸ್. ಒಂದ್ಸಲ ಫಿಶಿಂಗ್ ಮಾಡಿದ್ರೆ 1 to 10 kg ತೂಕ ಇರೋ ಫಿಶ್ ಕೂಡ ಸಿಗುತ್ತಂತೆ. ಬ್ಯಾಕ್ ವಾಟರ್ಸ್ ನ ಸಾಫ್ಟ್ ವೇವ್ಸ್, ನೇಚರ್ ನ ಪ್ಲೆಸೆಂಟ್ ಸೌಂಡ್ ಮತ್ತೆ ಈ ಲಶ್ ಗ್ರೀನರಿ ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡೋಕೆ ಲೈಫ್ ಅಲ್ಲಿ ಒಂದ್ಸಲನಾದ್ರೂ ಭದ್ರಾ ಬ್ಯಾಕ್ ವಾಟರ್ಸ್ಗೆ ಬರಲೇಬೇಕು. ರೈಟ್ ನೌ ನಾವು ತಡ್ಸಾ ಬ್ರಿಡ್ಜ್ ಎದುರುಗಡೆ ನಿಂತಿದ್ದೀವಿ. ತಡ್ಸಾ ಬ್ರಿಡ್ಜ್ ಡಿಸ್ಕವರ್ ಆಗಿದ್ದು 54 ವರ್ಷದ ಹಿಂದೆ. ಅಂದರೆ
ಈ ಊರಲ್ಲಿ ತಡ್ಸಾ ಬ್ರಿಡ್ಜ್ ಇದೆ ಅಂತ ಇಲ್ಲಿರೋ ಜನಕ್ಕೆ ಗೊತ್ತಾಗಿದ್ದು 54 ವರ್ಷದಿಂದ. ಆದರೆ ಇದು ಯಾವಾಗ ಕಟ್ಟಿದ್ದು, ಯಾರು ಕಟ್ಟಿದ್ದು ಅಂತ ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ಸೊ ಈ ಜಾಗದ ಹೆಸರು ತಡ್ಸಾ. ಸೊ ಹಾಗಾಗಿ ಆ ಬ್ರಿಡ್ಜನ್ನ ಕೂಡ ತಡ್ಸಾ ಬ್ರಿಡ್ಜ್ ಅಂತ ಕರೀತಾರೆ. ಸ್ಪಾಟ್ ಅಂತೂ ಅಮೇಝಿಂಗ್ ಆಗಿದೆ. ಆ್ಯಂಡ್ ಇದ್ರ ಸ್ಪೆಷಾಲಿಟಿ ಏನಪ್ಪ ಅಂದರೆ ಈ ಬ್ರಿಡ್ಜನ್ನ ಬೆಲ್ಲದಲ್ಲಿ ಏನೋ ಕಟ್ಟಿದಾರಂತೆ. ನನಗೆ ಸಚಿನ್ ಹೇಳ್ತಾ ಇದ್ದ, ಹೇಗೆ ಕಟ್ಟಿಲ್ಲ? ಬೆಲ್ಲ, ಸುಣ್ಣ, ಮರಳು ಈ 3 ಇಂಗ್ರೀಡಿಯೆಂಟ್ಸ್ ಹಾಕಿ ಇದನ್ನು ಕಟ್ಟಿದಾರಂತೆ. ಆ್ಯಂಡ್ ಅಷ್ಟೇ ಅಲ್ಲ, ಈ ಒಂದು ಬ್ರಿಡ್ಜ್ ಕಾಣಿಸ್ತಿದೆಯಲ್ಲ, ಈ ಬ್ರಿಡ್ಜ್ ನರಸಿಂಹರಾಜಪುರದಿಂದ ಭದ್ರಾವತಿಗೆ ಹೋಗೋ ಸೇತುವೆ ಆಗಿತ್ತು. ಅಂದರೆ ಈ ಬ್ರಿಡ್ಜನ್ನ ಯೂಸ್ ಮಾಡಿಕೊಂಡು ಭದ್ರಾವತಿ ಕಡೆ ಹೋಗ್ತಿದ್ರು. ಆ್ಯಂಡ್ ಸುತ್ತಮುತ್ತ ಹಳ್ಳಿ ಇತ್ತು. ಸೊ ನೀರು ಜಾಸ್ತಿ ಬಂದು ಹಳ್ಳಿ ಮುಚ್ಚೋಗಿದೆ. ಸೊ ಆಬ್ವಿಯಸ್ಲಿ ಇವಾಗ ಯಾರೂ ಜನ ವಾಸವಾಗಿಲ್ಲ. ಅದರ್ವೈಸ್ ನನಗಂತೂ ಬ್ರಿಡ್ಜ್ ಹತ್ತಿರ ಹೋಗ್ಬೇಕು ಅನ್ನಿಸ್ತಾ ಇದೆ. ಆ್ಯಂಡ್ ಪ್ರತಿ ಸರಿ ಮಳೆ ಬಂದಾಗ ಬ್ರಿಡ್ಜ್ ಮುಚ್ಚೋಗುತ್ತೆ. ಅಕಸ್ಮಾತ್ ಈ ಬ್ರಿಡ್ಜನ್ನ ಫುಲ್ ಅಂದರೆ ವೈಡ್ ಆಗಿ ಫುಲ್ಲಾಗಿ ನೋಡಬೇಕು ಅಂತ ಹೇಳಿದ್ರೆ ಕಂಟಿನ್ಯೂಸ್ ಆಗಿ 2 ವರ್ಷ ಬರಗಾಲ ಬರಬೇಕಂತೆ. ಸೊ ಅವಾಗ ಮಾತ್ರ ಇಲ್ಲಿರೋ ನೀರು ಖಾಲಿ ಆಗುತ್ತೆ. ಸೊ ಅವಾಗ ಬ್ರಿಡ್ಜ್ ನೋಡ್ಬೋದು. ಸದ್ಯಕ್ಕೆ ನಾವು ರೇನಿ ಸೀಸನ್ಗೆ ಎಂಟ್ರ್ ಆಗಿದ್ದೀವಿ. ಸೊ ಬ್ರಿಡ್ಜ್ ನೀರಲ್ಲಿ ಮುಳುಗೋಗಿದೆ, ಕಾಣಿಸ್ತಾ ಇಲ್ಲ. ಮೇ ಬಿ ತೆಪ್ಪದಲ್ಲಿ ಇಲ್ಲಿಂದ ಹೋಗಿ ಬ್ರಿಡ್ಜ್ ಮೇಲೆ ಹತ್ತಿದ್ರೆ ಬ್ರಿಡ್ಜ್ನ ಲೈಟಾಗಿ ನೋಡ್ಬೋದು. ಈ ಜಾಗದಿಂದ ಕುಡಿಯೋ ನೀರು ಸಪ್ಲೈ ಆಗುತ್ತೆ. ಆ್ಯಂಡ್ ಇನ್ನೊಂದು ಸೀನ್ರಿ, ಮಲೆನಾಡಲ್ಲಿ ನಾವಿರೋದ್ರಿಂದ ತುಂಬ ಚೆನ್ನಾಗಿದೆ ಸೀನ್ರಿ. ಮಳೆ ಹನಿಗಳು ಬರ್ತಾ ಇದೆ, ಅದ್ರ ಜೊತೆಗೆ ಹಿಂದೆಗಡೆ ಬೆಟ್ಟ ಮತ್ತು ಆ ನೀರು ಫೋರ್ಸಿಗೆ ಬರ್ತಿರೋದಕ್ಕೂ ಫುಲ್ ಎಂಜಾಯ್ ಮಾಡ್ತಿದ್ದೀವಿ ನಮ್ಮ ಟೀಮ್. ಭದ್ರಾ ಬ್ಯಾಕ್ ವಾಟರ್ಸ್ और ಮಾರಿ ದಿಬ್ಬನ ವಿಸಿಟ್ ಮಾಡಿದ್ಮೇಲೆ ನಮ್ ಟೀಮ್ ಹೊರಟಿದ್ದು ನರಸಿಂಹರಾಜಪುರದ ಕಡೆ. ನರಸಿಂಹರಾಜಪುರ ಅಥವಾ ಎನ್ಆರ್ ಪುರ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ನ ಪಂಚಾಯತ್ ಟೌನ್ ಹಾಗೆ ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಇದು. ಈ ಊರಿಗೆ ಮುಂಚೆ ಎದೆಹಳ್ಳಿ ಅಂತ ಕರೀತಿದ್ರು. ನಂತರ 19ನೇ ಶತಮಾನದಲ್ಲಿ ನರಸಿಂಹರಾಜ ಒಡೆಯರ್ ಈ ಟೌನ್ ಅನ್ನ ವಿಸಿಟ್ ಮಾಡಿದ್ಮೇಲೆ ಎದೆಹಳ್ಳಿ ಹೋಗ್ಬಿಟ್ಟು ನರಸಿಂಹರಾಜಪುರ ಅನಿಸ್ಕೊಳ್ತು. ಆಮೇಲೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಇದನ್ನ ಎನ್ಆರ್ ಪುರ ಅಂತ ಕರೆಯಕ್ಕೆ ಶುರು ಮಾಡಿದ್ರು. ಇದೇ ಎನ್ಆರ್ ಪುರದ ತಡಸಾ ಬ್ರಿಡ್ಜ್ಗೆ ನಾವು ಬಂದಿದ್ದೀವಿ. ಬ್ರಿಟಿಷರ್ ಕಾಲದಲ್ಲಿ ಕಟ್ಟಿರೋ ಅಂತ ತುಂಬಾ ಹಳೆ ಬ್ರಿಡ್ಜ್ ಇದು. ನಮ್ ಟೀಮ್ ಆಫ್ ಬಾಯ್ಸ್ ಅಂಡ್ ಗರ್ಲ್ಸ್ ಇದುವರೆಗೆ 3-4 ಸಲ ಶಿವಮೊಗ್ಗ ಜಿಲ್ಲೆನ ವಿಸಿಟ್ ಮಾಡಿದ್ದಾರೆ. ಶಿವಮೊಗ್ಗ ಡಿಸ್ಟ್ರಿಕ್ಟ್ ತುಂಬಾನೇ ಬ್ಯೂಟಿಫುಲ್ ಆಗಿರೋದ್ರಲ್ಲಿ ಏನು ಡೌಟೇ ಇಲ್ಲ. ಮಲೆನಾಡಿನ ಒನ್ ಆಫ್ ದ ಮೋಸ್ಟ್ ಪ್ರಾಮಿನೆಂಟ್ ಜಿಲ್ಲೆಗಳಲ್ಲಿ ಇದು ಒಂದು. ಇಲ್ಲಿ ಸಾಕಷ್ಟು ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್ ಇದ್ದು, ಅದ್ರಲ್ಲೂ ನಮ್ಮ ಶೋ ಹೆಸರು ಎಕ್ಸ್ಪ್ಲೋರ್ ಕರ್ನಾಟಕ ಅಂತಿರೋದ್ರಿಂದ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಅಲ್ಲಿರೋ ಒಂದು ಪುಟ್ಟ ಡ್ಯಾಮ್ ಮೆಣಸನೂರು ಡ್ಯಾಮ್ಗೆ ನಾವು ಬಂದಿದ್ದೀವಿ. ಇನ್ನು ಈ ಮೆಣಸನೂರು ಡ್ಯಾಮ್ ನಮ್ ಕಣ್ಣಿಗೆ ಬಿದ್ದಿದ್ದೆ ಆಶ್ಚರ್ಯ. ಯಾಕಂದ್ರೆ ಮೆಣಸನೂರು ಅನ್ನೋ ಒಂದು ಡ್ಯಾಮ್ ಎಕ್ಸಿಸ್ಟ್ ಆಗುತ್ತೆ ಅನ್ನೋ ವಿಷಯನೇ ಎಷ್ಟೊಂದ್ ಜನಕ್ಕೆ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಇಲ್ಲಿರೋ ಲೋಕಲೈಟ್ಸ್ ನ ಬಿಟ್ಟು ಇನ್ ಯಾರಿಗೂ ಈ ಡ್ಯಾಮ್ ಬಗ್ಗೆ ಗೊತ್ತೇ ಇಲ್ಲ. ಆಕ್ಚುಲಿ ಮೆಣಸನೂರು ಒಂದು ಪ್ರಾಪರ್ ಡ್ಯಾಮ್ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ನಾರ್ಮಲಿ ಡ್ಯಾಮ್ಸ್ ಎಲ್ಲ ಸಿಕ್ಕಾಪಟ್ಟೆ ದೊಡ್ಡದಾಗಿರುತ್ತೆ, ಹಾಗೆ ಅದರ ವಾಟರ್ ಸ್ಟೋರೇಜ್ ಕೆಪಾಸಿಟಿ ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಆದ್ರೆ ಇದೊಂದು ಸೂಪರ್ ಸ್ಮಾಲ್ ಡ್ಯಾಮ್. ಪಕ್ಕದಲ್ಲೇ ಇರೋ ಊರಿನ ಜನರಿಗೆ ಸಹಾಯ ಆಗ್ಲಿ ಅಂತ ಕಟ್ಸಿರೋ ಡ್ಯಾಮ್. ಹೊರನಾಡ್ ಕಡೆಯಿಂದ ಚಿಕ್ಕ ಚಿಕ್ಕ ಹೊಳೆಗಳು ಹರ್ಕೊಂಡ್ಬಂದು ಭದ್ರಾ ರಿಸರ್ವಾಯರ್ ನ ಸೇರಕ್ಕೂ ಮುಂಚೆ ಇಲ್ಲಿ ತಲುಪುತ್ತೆ. ಎನ್ಆರ್ ಪುರ ಅಂದ್ರೆ ನರಸಿಂಹರಾಜಪುರದಲ್ಲಿ ಡ್ರಿಂಕಿಂಗ್ ವಾಟರ್ ಪಂಪ್ ಮಾಡಬೇಕು ಅಂತ ಸ್ಟೋರ್ ಮಾಡಿ ಎನ್ಆರ್ ಪುರಕ್ಕೆ ವಾಟರ್ ಸಪ್ಲೈ ಮಾಡ್ತಾರೆ. ಈ ನೀರು ಯಾವ ನದಿಯಿಂದ ಹರ್ಕೊಂಡ್ ಬರುತ್ತೆ, ಎಲ್ಲಿಂದ ಹುಟ್ಟುತ್ತೆ ಅನ್ನೋದು ಇವತ್ತಿನವರೆಗೂ ಒಂದು ಮಿಸ್ಟ್ರಿ ಆಗೇ ಉಳಿದಿದೆ. ಫಸ್ಟ್ ಸ್ಯಾಂಡ್ ಬ್ಯಾಗ್ಸ್ ನ ಪ್ಲೇಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಕಟ್ಟಬೇಕು ಅಂದ್ರೆ ಅಲ್ಲಿಂದ ಸ್ಯಾಂಡ್ ಬ್ಯಾಗ್ಸ್ ಪ್ಲೇಸ್ ಮಾಡ್ಕೊಂಡ್ ಬಂದಿರ್ತಾರೆ. ಅದು ನೀರನ್ನು ಸ್ಟಾಪ್ ಮಾಡುತ್ತೆ. ಸೊ ಇಲ್ಲಿ ಜಾಗ ಸಿಗುತ್ತೆ. ಈ ಬ್ರಿಡ್ಜು ಡ್ಯಾಮು ಎಲ್ಲ ಕಟ್ಟೋದು ಹಾಗೇನೆ. ಎನ್ಆರ್ ಪುರದಿಂದ 2 ಕಿಲೋಮೀಟರ್ ದೂರದಲ್ಲಿ ಡ್ಯಾಮ್ ತರ ಸ್ಟೋರೇಜ್ ಯೂನಿಟ್ ನ ಕಟ್ಟಿದ್ದಾರೆ. ಇಲ್ಲಿಗೆ ಹರ್ಕೊಂಬರುವಂತ ನೀರು ಸ್ಮಾಲ್ ಸ್ಕೇಲ್ ಅಲ್ಲಿ ಸ್ಟೋರ್ ಆಗುತ್ತೆ. ಆದ್ರಿಂದ ನೀರನ್ನ ಪಂಪ್ ಮಾಡಿ ಇಡೀ ಎನ್ಆರ್ ಪುರಕ್ಕೆ ಸಪ್ಲೈ ಮಾಡ್ತಾರೆ. ಮೆಣಸನೂರು ಇರೋದು ಶಿವಮೊಗ್ಗ ಜಿಲ್ಲೆಯಲ್ಲಿ, ಆದ್ರೆ ಕುಡಿಯೋ ನೀರು ಸಪ್ಲೈ ಆಗ್ತಿರೋ ಎನ್ಆರ್ ಪುರ ಇರೋದು ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ನಲ್ಲಿ. ಸಿಕ್ಕಾಪಟ್ಟೆ ಮಳೆ ಬಂದು ನೀರೆಲ್ಲ ಕೊಚ್ಕೊಂಡು ಹೋಗಿರೋದ್ರಿಂದ ಇಲ್ಲಿನ ನೀರು ಗಲೀಜ್ ನೀರ್ ತರ ಕಾಣಿಸುತ್ತೆ.
ಆದ್ರೆ ಇಲ್ಲಿಂದ ಡ್ರಿಂಕಿಂಗ್ ವಾಟರ್ ಸಪ್ಲೈ ಮಾಡೋಕ್ಕೂ ಮುಂಚೆ ಇದನ್ನ ಚೆನ್ನಾಗಿ ಪ್ಯೂರಿಫೈ ಮಾಡ್ತಾರೆ. ಭದ್ರಾ ಟು ಎನ್.ಆರ್. ಪುರಕ್ಕೆ ಹೋಗೋ ದಾರಿಲಿ ಈ ಪುಟ್ಟ ಡ್ಯಾಮ್ ಸಿಗುತ್ತೆ. ಇಲ್ಲಿಂದ ಇನ್ನು ಮುಂದೆ ಶಿವಮೊಗ್ಗ ಚಿಕ್ಕಮಂಗ್ಳೂರ್ ರೂಟ್ ಇದೆ, ಗಾಡಿಗಳೆಲ್ಲ ಓಡಾಡುತ್ತೆ. ಅಲ್ಲಿಂದ ಮುಂದಕ್ಕೆ ಈ ನೀರು ಭದ್ರಾ ರಿಸರ್ವಾಯರ್ಗೆ ಸೇರುತ್ತೆ. ಇಲ್ಲಿಗೆ ಯಾರು ಬರಲ್ಲ. ಪ್ರಾಬಬ್ಲಿ ಅದಕ್ಕೇನೆ ಈ ಜಾಗ ಇಷ್ಟೊಂದು ಬ್ಯೂಟಿಫುಲ್ ಆಗಿರೋದು ಅನ್ಸುತ್ತೆ. ಇವತ್ತು ನಾವು ಭದ್ರಾವತಿಯಿಂದ ಎನ್.ಆರ್. ಪುರಕ್ಕೆ ಹೋಗೋ ಒಂದು ರೂಟಲ್ಲಿ ಸಿಗೋವಂಥ ಮೆಣಸನೂರು ಅನ್ನೋ ಒಂದು ಜಾಗದಲ್ಲಿದ್ದೀವಿ. ಈ ಜಾಗದ ಸ್ಪೆಷಾಲಿಟಿ ಏನಂದರೆ ಇಲ್ಲಿ ಕಳಸ ಮತ್ತು ಹೊರನಾಡಿಂದ ಹರಿಯುವಂಥ ಸಣ್ಣ ಸಣ್ಣ ನದಿಗಳು ಇಲ್ಲಿ ಬಂದು ಸೇರುತ್ತವೆ. ಮತ್ತು ಎನ್.ಆರ್. ಪುರ ಟೌನ್ಗೆ ಈ ಜಾಗದಿಂದ ಕುಡಿಯೋ ನೀರು ಸಪ್ಲೈ ಆಗುತ್ತೆ. ಆ್ಯಂಡ್ ಇನ್ನೊಂದು ಸೀನ್ರಿ, ಮಲೆನಾಡಲ್ಲಿ ನಾವಿರೋದ್ರಿಂದ ತುಂಬ ಚೆನ್ನಾಗಿದೆ ಸೀನ್ರಿ. ಮಳೆ ಹನಿಗಳು ಬರ್ತಾ ಇದೆ, ಅದ್ರ ಜೊತೆಗೆ ಹಿಂದೆಗಡೆ ಬೆಟ್ಟ ಮತ್ತು ಆ ನೀರು ಫೋರ್ಸಿಗೆ ಬರ್ತಿರೋದಕ್ಕೂ ಫುಲ್ ಎಂಜಾಯ್ ಮಾಡ್ತಿದ್ದೀವಿ ನಮ್ಮ ಟೀಮು. ನಾವಿವಾಗ ಸದ್ಯಕ್ಕೆ ಬಾಳೆಹೊನ್ನೂರು ಮತ್ತು ಎನ್.ಆರ್. ಪುರ ರೋಡಲ್ಲಿದ್ದೀವಿ. ಆ್ಯಂಡ್ ಅಭಿಷೇಕ್ ಜೊತೆ ಟ್ರ್ಯಾಕ್ಟ್ರಲ್ಲಿ ಒಂದು ರೈಡ್ ಹೋಗ್ತಿದ್ದೀವಿ. ಎಲ್ಲರೂ ನಾವು ನಮ್ಮ ಖುಷಿನ ತೋರಿಸ್ಕೊಂತೀವಿ ಫಸ್ಟು. ಬೆಟ್ಟಗಳಿರುವಂತ ಪ್ರದೇಶ ಅಥವಾ ಜೋರಾದ ಮಳೆ ಬರೋ ಪ್ರದೇಶ ಈ ಮಲ್ನಾಡ್ ಹೀಗೆ. ಮುಂಗಾರಿನ ಮುತ್ತು ಭೂಮಿನ ಸ್ಪರ್ಶಿಸಿದಾಗ ಹಸಿರು ಸೀರೆ ಉಟ್ಟು ನೀ ಚಂದಾನೆ ನೀನ್ ಅಂದ ಚಂದಾನೆ ಅನ್ನೋ ಹಾಗೆ ಹೆಣ್ಣೆ ನಾಚಿದ ಹಾಗೆ ಸಿಂಗಾರ ಆಗ್ಬಿಟ್ಟಿದ್ದಾಳೆ. ಅಂತ ಮಲೆನಾಡಿನ ಹಸಿರ ಪ್ರದೇಶಗಳಾದ ಚಿಕ್ಕಮಂಗ್ಳೂರ್ ಮತ್ತೆ ಶಿವಮೊಗ್ಗದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ನಾವಿದ್ದೀವಿ. ಈ ಬ್ಯೂಟಿಫುಲ್ ನೇಚರ್ ನೋಡೋದಕ್ಕೆ ಒಂದು ಚಂದ, ಆದ್ರೆ ಸೌಂದರ್ಯ ಇದ್ ಕಡೆ ಡೇಂಜರ್ ಕೂಡ ಇದ್ದೇ ಇರುತ್ತೆ. ಹೇಗೆ ಅಂತೀರಾ? ಗಿರಿ ಕಣಿವೆಗಳನ್ನ ತಲೆ ಎತ್ಕೊಂಡು ನೋಡ್ತಾ ಇದ್ದ ನಮ್ ಸಚಿನ್ಗೆ ಲೀಚ್ ನಾನ್ ನಿನ್ ಜೊತೆ ಬರ್ತೀನಿ ಅಂತ ಕಚ್ಕೊಂಡು ಫುಲ್ ರಕ್ತನೆಲ್ಲ ಹೀರ್ಬಿಡ್ತು. ಹಾಗೆ ದೊಡ್ಡ ಸಾಧನೆ ತರ ಸಚಿನ್ ಇವಾಗ ಫುಲ್ ಎಕ್ಸ್ಪ್ಲನೇಷನ್ ಕೊಡ್ತಾ ನೋಡಿ. ಸಚಿನ್ ಹೇಗೆ ಅನ್ನಿಸ್ತಾ ಇದೆ? ಹೇಗೆ ಅನಿಸ್ತದೆ ಇದು ಆ್ಯಕ್ಚುಲಿ ಜಿಗಣೆ ಕಚ್ಚಿದಾಗ ಅಂದರೆ ಜಿಗಣೆ ನಿಮ್ಮ ಮೈ ಮೇಲೆ ಹತ್ಬಿಟ್ಟು ಬ್ಲಡ್ಡನ್ನ ಸಕ್ ಮಾಡಬೇಕಾದ್ರೆ ನಿಮ್ಗೇನೂ ಫೀಲ್ ಆಗಲ್ಲ. ಅದು ಏನಕ್ಕೆ ಅಂದರೆ ಅದು ದೇವ್ರು ಅದಕ್ಕೆ ಮೋಸ್ಟ್ಲಿ ಕೊಟ್ಟಿರೋ ವರ ಅಂತ ಅನ್ಸುತ್ತದು. ಯಾಕಂದರೆ ಅದು ಚೆಕ್ ಮಾಡಬೇಕಾದ್ರೆ ನಿಮ್ಗೆ ಅದು ಹೋಗೋ ಬ್ಲಡ್ ಗೊತ್ತಾಗಲ್ಲ. ಏನು ಬಾಯಿಗುರು ನನಗೆ ಹತ್ಕೊಂತಲ್ಲಿ. ಇಲ್ಲೊಂದಿದೆ. ಅಯ್ಯೋ ದೇವ್ರೇ ಅಂತ ಬೇಡ್ಕೊಂಡಿದ್ದ ತಕ್ಷಣ ನನ್ಗೆ ಹತ್ಕೊಂಡ್ಬಿಡ್ತು. ಈ ಥರ ಜಿಗಣೆ ಹತ್ಕೊಂಡು ಆ್ಯಕ್ಚುಲಿ ಇದೇನು ಮಾಡುತ್ತೆ ಅಂದರೆ ಕೆಟ್ಟ ರಕ್ತ, ಬಾಡಿಲಿ ಇರೋ ಕೆಟ್ಟ ರಕ್ತನೆಲ್ಲ ಹೀರ್ಕೊಂಡ್ಬಿಡುತ್ತೆ ಇದು. ಸೊ ಈ ಥರ ಹೀರ್ಕೊಳ್ಳೋ ಕೆಟ್ಟ ರಕ್ತನ ಇದನ್ನ ಏನು ಮಾಡ್ಬಿಟ್ಟಿದ್ದಾರೆ ಅಂದರೆ ಬೆಂಗಳೂರಲ್ಲಿ ಜನ ಇದೆಲ್ಲ ಕಂಡುಹಿಡ್ಕೊಂಡ್ಬಿಟ್ಟಿದ್ದಾರೆ. ಕಂಡುಹಿಡಿದ್ಬಿಟ್ಟು ಥೆರಪಿ ಅಂದ್ಬಿಟ್ಟು ಕರ್ಕೊಂಡೋಗಿ ಮೀನು ಕೈಲಿ ಕಚ್ಚೋದು, ಜಿಗಣೆ ಕೈಲಿ ಕಚ್ಚೋದು ಎಲ್ಲ ಮಾಡ್ತಾರೆ. ಆದರೆ ಇಲ್ಲಿ ನ್ಯಾಚುರಲ್ ಆಗಿ ಥೆರಪಿ ನಿಮಗೆ ಸಿಗುತ್ತೆ. ಮಲೆನಾಡಿನಲ್ಲಿ ಮಳೆ ಕಾಮನ್ ಆಗಿರೋದ್ರಿಂದ ಫೀಲ್ ಏನೋ ಚೆನ್ನಾಗಿರುತ್ತೆ. ಆದ್ರೆ ಕೆಲವೊಮ್ಮೆ ಜೋರಾಗಿ ಮಳೆ ಬರೋದ್ರಿಂದ ರಸ್ತೆ ಹಾಳಾಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಅದಕ್ಕೆ ನಮ್ಮ ಮಣ್ಣಿನ ಮಿತ್ರ ಅನಿಸ್ಕೊಂಡಿರೋ ಟ್ರ್ಯಾಕ್ಟರ್ ಮೇಲೆ ನಮ್ ಸವಾರಿ. ಮಲೆನಾಡು ಅಂತ ಹೇಳಿದ ತಕ್ಷಣ ಮಲೆನಾಡಲ್ಲಿ ಉಳುಮೆ ಮಾಡಬೇಕು ಅಂದರೆ ಫಸ್ಟ್ ಮಾಡಬೇಕಾಗಿರೋ ಕೆಲಸ ಅಂದರೆ ಒಂದು ಟ್ರ್ಯಾಕ್ಟರ್ ತೊಗೋಬೇಕು. ಅದನ್ನೇ ನಮ್ಮ ಅಭಿಷೇಕ್ ಅವ್ರು ಕೂಡ ಮಾಡಿರೋದು. ಅಭಿಷೇಕ್ ನಮಸ್ಕಾರ. ಆಯನ್ನಿ ಒಂದು ಹಾಯ್. ಓಕೆ ಅಭಿಷೇಕ್, ಯಾವ ಊರು? ಗುರಿಗೇಶ್ವರ. ಯಾವ ಕಡೆ ಬರುತ್ತದು? ಬಾಳೆಹೊನ್ನೂರು ಸೈಡು. ನಾವಿವಾಗ ಸದ್ಯಕ್ಕೆ ಬಾಳೆಹೊನ್ನೂರು ಮತ್ತು ಎನ್.ಆರ್. ಪುರ ರೋಡಲ್ಲಿದ್ದೀವಿ. ಆ್ಯಂಡ್ ಅಭಿಷೇಕ್ ಜೊತೆ ಟ್ರ್ಯಾಕ್ಟ್ರಲ್ಲಿ ಒಂದು ರೈಡ್ ಹೋಗ್ತಿದ್ದೀವಿ. ಎಲ್ಲರೂ ನಾವು ನಮ್ಮ ಖುಷಿನ ತೋರಿಸ್ಕೊಂತೀವಿ ಫಸ್ಟು. ಹಳೆ ಫಿಲ್ಮ್ಗಳು ನೆನಪು ತಂತು. ನೆನಪುಗಳು ಈಗ ಶುರುವಾಗಿದೆ ಅಂದಮೇಲೆ ಮಲೆನಾಡಲ್ಲಿ ನೀವು ಟ್ರ್ಯಾಕ್ಟ್ರಲ್ಲಿ ಹೋಗಿಲ್ಲ ಅಂದರೆ ಮಲೆನಾಡಲ್ಲಿ ಜರ್ನಿ ಮಾಡೋದನ್ನ ಮಿಸ್ ಮಾಡ್ಕೊಂಡಿದ್ದಾನೆ ಅಂತಲೇ ಅದರ ಅರ್ಥ. ಮುಂದೆ ಇನ್ನು ಏನೇನೆಲ್ಲ ಎಕ್ಸ್ಪೀರಿಯನ್ಸ್ ಇದೆಯೋ ಮಾಡಕ್ಕೆ. ಪ್ಲಸ್ ಮಲೆನಾಡಿಗೆ ಬರಬೇಕಾಗಿರೋಂಥ ಬೆಸ್ಟ್ ಟೈಮ್ ಅಂದರೆ ಮಳೆ. ಸೊ ಮಳೆ ಲೈಟಾಗಿ ನಮ್ಮ ಮೇಲೆ ಬೀಳ್ತಾ ಇದೆ ಹನಿಗಳೆಲ್ಲ. ಅದೇ ಟೈಮಲ್ಲಿ ನಾವು ಟ್ರ್ಯಾಕ್ಟ್ರಲ್ಲಿ ಫುಲ್ ಮಜಾ ಮಾಡ್ಕೊಂಡು ಒಂದು ರೈಡ್ ಮಾಡ್ತಾ ಇದ್ದೀವಿ. ಮಲ್ನಾಡ್ ಜರ್ನಿ ನೆಕ್ಸ್ಟ್ ವೀಕ್ ಮತ್ತೆ ಕಂಟಿನ್ಯೂ ಆಗುತ್ತೆ. ಅದನ್ನ ನೋಡಕ್ಕೆ ನೀವು ಕಾಯ್ತಾ ಇರಿ. ಕಾಂಡ್ಯ ಗ್ರಾಮದಲ್ಲಿದ್ದೀವಿ. ಸೊ ಕಾಂಡ್ಯದಿಂದ ಬಾಳೆಗದ್ದೆ ಅಂತಿದೆ, ಆ ಜಾಗಕ್ಕೆ
ಹೋಗೋದಕ್ಕೆ ಇದೊಂದೇ ಸೇತುವೆ ಇರೋದು.